Hi all. Expression for self-inductance of a solenoid. ಒಂದು solenoid ಮಾಡ್ತಿದ್ದೀನಿ ಇಲ್ಲಿ, ಓಕೆನಾ. ಸೊ ಈ ಥರ ಒಂದು ಚಿತ್ರ ಬರೀಬೇಕಾಗಿತ್ತು. ಲೆಟ್ ಐ ಬಿ ದಿ ಕರೆಂಟ್ ಫ್ಲೋಯಿಂಗ್ ಇನ್ ಎ solenoid, ಓಕೆನಾ. ಇಲ್ಲಿ ಏನೇನು ಸ್ಪೆಸಿಫಿಕ್ ಆಗಿ ಡಿಫೈನ್ ಮಾಡಬೇಕು ಅಂತಂದರೆ, ಲೆಟ್ ಎಲ್ ಬಿ ದಿ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಅ solenoid ಆ್ಯಂಡ್ ಎಲ್ ಅಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಅಥವಾ ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಷನ್, ಓಕೆನಾ. ಅದಕ್ಕೆ ಡೆರಿವೇಷನ್, ಅದಕ್ಕೆ ನಾವು ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡ್ತಾರೆ. ಸ್ಮಾಲ್ ಎಲ್ ಅಂದರೆ ಏನು ಸರ್? ಸ್ಮಾಲ್ ಎಲ್ ಇಸ್ ದಿ ಲೆಂತ್ ಆಫ್ ಅ solenoid. ವಾಟ್ ಇಸ್ ದಿಸ್? ದಿಸ್ ಇಸ್ ದಿ ಲೆಂತ್ ಆಫ್ ಅ solenoid, ಓಕೆನಾ. ನೆಕ್ಸ್ಟ್ ಕ್ಯಾಪಿಟಲ್ ಎನ್. ಕ್ಯಾಪಿಟಲ್ ಎನ್ ಅಂದರೆ ಏನು ಸರ್? ಕ್ಯಾಪಿಟಲ್ ಎನ್ ಏನಂದರೆ ನಂಬರ್ ಆಫ್ ಟರ್ನ್ಸ್ ಇನ್ ದಿ solenoid, ಎಷ್ಟು ಟರ್ನ್ಸ್ ಇದೆ ಅಂತ. ದಿಸ್ ಈಸ್ ಎನ್, ಓಕೆನಾ. ನೆಕ್ಸ್ಟ್ ಸ್ಮಾಲ್ ಎನ್ ಅಂದ್ರೆ ಏನು ಸರ್ ಅಂತಂದರೆ, ಸ್ಮಾಲ್ ಎನ್ ಇಸ್ ದಿ ಟರ್ನ್ ಡೆನ್ಸಿಟಿ ಅಂತ ಹೇಳ್ತೀವಿ. ಟರ್ನ್ ಡೆನ್ಸಿಟಿ ಅಂದರೆ ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್ ಅಪಾನ್ ಲೆಂತ್ ಆಫ್ ಅ solenoid. ಸ್ಮಾಲ್ ಎನ್ ಅಂತಂದರೆ ದಟ್ ಈಸ್ ಟರ್ನ್ ಡೆನ್ಸಿಟಿ ಅಂತ ಕರಿತೀವಿ. ದಟ್ ಈಸ್ ನಂಬರ್ ಆಫ್ ಟರ್ನ್ಸ್ ಅಂದರೆ ಕ್ಯಾಪಿಟಲ್ ಎನ್, ಲೆಂತ್ ಎಷ್ಟಿದೆ ಎಲ್. ಸೊ ಇದೊಂದು ಫಾರ್ಮುಲಾ ಗೊತ್ತಿರಬೇಕು. ಸೊ ಸ್ಮಾಲ್ ಎನ್ ಅಂದರೆ small n is not the number of turns, capital N is number of turns, whereas small n is the turn density, that is nothing but number of turns per unit length. ಅರ್ಥ ಆಗ್ತಾ ಇದೆಯಾ? ಎಷ್ಟು ಟರ್ನ್ಸ್ ಇದೆ ಅದನ್ನು ಟೋಟಲ್ ಲೆಂತ್ ಇಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದಟ್ ಟರ್ನ್ ಡೆನ್ಸಿಟಿ ಆರ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ಓಕೆನಾ. ಸೊ ಕ್ಯಾಪಿಟಲ್ ಎಲ್ ಅಂದರೆ ಸೆಲ್ಫ್ ಇಂಡಕ್ಟೆನ್ಸ್, ಸ್ಮಾಲ್ ಎಲ್ ಅಂದರೆ ಲೆಂತ್ ಆಫ್ ದಿ ಇಂಡಕ್ಟರ್ ಅಥವಾ solenoid. ಓಕೆ, ಇಂಡಕ್ಟರ್ ಅಂತ ಯೂಸ್ ಮಾಡೋದು ಬೇಡ ವರ್ಡ್. ಐ ಟೆಲ್ ಯು ಇಂಡಕ್ಟರ್ ಅಂದ್ರೆ ಏನು ಅಂತ ಆಮೇಲೆ ಹೇಳೋಣ. Capital N is the number of turns in the solenoid, N is the turn density, and I be the current which is flowing in the solenoid. ಅರ್ಥ ಆಯ್ತಾ? and capital A B its area of the solenoid. ಇದು ಏರಲ್ಲಿ ಇಟ್ಟಿದ್ದೀವಿ ಈ ಥರ, ಓಕೆನಾ. ಹಿಂಗಿದ್ದಾಗ ಫ್ಲಕ್ಸ್ ಲಿಂಕೇಜ್ ಅಂತ ಒಂದು ನಿಮಗೆ ಗೊತ್ತಿರಬೇಕು. ಫ್ಲಕ್ಸ್ ಲಿಂಕೇಜ್ ಅಂತ ಏನಂತ ಬರೀತೀವಿ ಅಂದರೆ, ಫ್ಲಕ್ಸ್ ಲಿಂಕೇಜ್ ಏನಂತ ಡಿಫೈನ್ ಮಾಡ್ತೀವಿ ಅಂದರೆ ಎನ್ ಇಂಟು ಫೈ ಅಂತ ಡಿಫೈನ್ ಮಾಡ್ತೀವಿ. ಫ್ಲಕ್ಸ್ ಲಿಂಕೇಜ್ ಅಂದರೆ ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ನಂಬರ್ ಆಫ್ ಟರ್ನ್ಸ್ ಇನ್ ದಿ solenoid ಮಲ್ಟಿಪ್ಲೈ ಬೈ ಫ್ಲಕ್ಸ್ ಲಿಂಕ್ಡ್ ವಿತ್ ದಟ್ solenoid. ಎನ್ ಇಂಟು ಫೈ ವಿಲ್ ಗಿವ್ ದಿ ಫ್ಲಕ್ಸ್ ಲಿಂಕೇಜ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಅದನ್ನು ಗೊತ್ತಿರಬೇಕು ನಿಮಗೆ, ಓಕೆ. ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ಡಿಫೈನ್ ಮಾಡಿದ್ವಿ. ಏನಂತ ಅಂದರೆ ಫೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಡಿಫೈನ್ ಮಾಡಿದ್ವಿ. ಇಲ್ಲಿ ಫ್ಲಕ್ಸ್ ಲಿಂಕೇಜ್ ಅಂತ ಮಾಡೋಣ, ಬಿಕಾಸ್ ಇಟ್ ಕನ್ಸಿಸ್ಟ್ ಎನ್ ಟರ್ನ್ಸ್. ಸೊ ಐ ವಿಲ್ ರೈಟ್ ಎನ್ ಫೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಎನ್ ಫೈ ಈಸ್ ಈಕ್ವಲ್ ಟು ಏನಂತ ಬರೀತೀನಿ ಅಂತಂದರೆ, ಎನ್ ಫೈ ಈಸ್ ಈಕ್ವಲ್ ಟು ಏನಂತ ಬರೀತೀನಿ ಅಂದರೆ ಎಲ್ ಇಂಟು ಐ, ವೇರೆ ಎಲ್ ಇಸ್ ದಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ದಟ್ ಈಸ್ in the self inductance of a solenoid or coil, ಓಕೆನಾ. therefore L is equal to ಏನಾಗುತ್ತಪ್ಪ, n phi ಅಪಾನ್ ಐ ಆಯ್ತು, ಓಕೆ. ಇವಾಗ ಫ್ಲಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we will get the equation, ಓಕೆ. ಫ್ಲಕ್ಸ್ಗೆ ಫಾರ್ಮುಲಾ ಏನು? ಫ್ಲಕ್ಸ್ ಲಿಂಕ್ಡ್ ವಿತ್ ದಿ solenoid ಫಾರ್ಮುಲಾ ಏನು ಅಂದರೆ, ಫ್ಲಕ್ಸ್ ಈಸ್ ಈಕ್ವಲ್ ಟು ಬಿ ಇಂಟು ಏರಿಯಾ ಆಫ್ ದಿ solenoid ಅಂತ ಹೇಳ್ತೀವಿ. ಕರೆಕ್ಟಾ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ solenoid, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ solenoid ಅಂತೇಳಿ ಈ ಏರಿಯಾ, ಓಕೆನಾ. ನಾವು ವಿಚ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತೀವಿ, ಎ ಅಂತ ಹೇಳ್ತೀವಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ? ಬಿ ಈಸ್ ಈಕ್ವಲ್ ಟು ಏನು? ಮ್ಯೂ ನಾಟ್ ಎನ್ ಐ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನ ಕ್ಯಾಪಿಟಲ್ ಎ ಡಿನೋಟ್ ಮಾಡ್ತೀವಿ. ಮ್ಯೂ ನಾಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಟರ್ನ್ ಡೆನ್ಸಿಟಿ, ಕರೆಂಟ್, and area of the coil or area of the solenoid, area of cross section of the solenoid. What is this? This is flux ಅಂತ ಹೇಳ್ತಾ ಇದೀವಿ. ಈ ಎನ್ ಅನ್ನ ಐ ಕ್ಯಾನ್ ರೈಟ್ ಇಟ್ ಆಸ್ ಎನ್ ಈಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ಎನ್ ಅಪಾನ್ ಎಲ್, ಈಗ ತಾನೇ ಬರ್ದ್ವಿ ಟರ್ನ್ ಡೆನ್ಸಿಟಿ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದ್ರೆ ಇನ್ ಟರ್ಮ್ಸ್ ಆಫ್ ಎನ್ ಅಲ್ಲಿ ಬರೆಯೋಣ. therefore ಫ್ಲಕ್ಸ್ ಫೈ ಈಸ್ ಈಕ್ವಲ್ ಟು ಏನಾಗುತ್ತೆ, ಮ್ಯೂ ನಾಟ್ ಎನ್ ಐ ಎ ಅಪಾನ್ ಎಲ್ ಆಯ್ತು. ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ ಫ್ಲಕ್ಸ್. I will call this as equation 1. I will call this as equation 2. Substitute 2 in 1. What you are going to get? Substitute 2 in 1. What you are going to get? Okay na? So L is equal to n upon I. ಹಂಗೆ ಬರೀತೀನಿ. n upon I ಹಂಗೆ ಇರಲಿ ಇಂಟು ಫ್ಲಕ್ಸ್ಗೆ ಏನಿದೆ ಹೀಗಿದೆ, ಮ್ಯೂ ನಾಟ್ ಕ್ಯಾಪಿಟಲ್ ಎನ್ ಐ ಎ ಅಪಾನ್ ಎಲ್ ಆಯ್ತು. ಕರೆಕ್ಟ್? ನಾವು ಏನೇನು ಕ್ಯಾನ್ಸಲ್ ಆಗುತ್ತೆ? ಐ ಏನಾಯಿತು? ಕ್ಯಾನ್ಸಲ್ ಆಯಿತು. ಎನ್ ಇಂಟು ಎನ್ ಏನಾಯಿತು? ಎನ್ ಸ್ಕ್ವೇರ್ ಆಯಿತು. therefore L is equal to ಏನಾಯಿತು?
mu naught n square A upon L. This is an expression for self inductance. Mu naught n square A upon L. ಇದು ಯಾವುದಕ್ಕೆ ಅಂದರೆ ಫಾರ್ ಏರ್ ಕೋರ್ ಸೊಲೊನೈಡ್. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಫಾರ್ ಏರ್ ಕೋರ್ ಸೊಲೊನೈಡ್. ಓಕೆನಾ? ಇಲ್ಲಿ ಮಧ್ಯ ಏನಿದೆ, ಅಲ್ಲಿ ಏರ್ ಇದೆ. ಸಪೋಸ್ ಯಾವ್ದಾದ್ರು ಬೇರೆ ಮೀಡಿಯಂ, ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ ಮ್ಯೂ ಆರ್ ಇದ್ರೆ, ಬೇರೆ ಯಾವ್ದಾದ್ರು ಮೀಡಿಯಂ ಇದ್ದಾಗ, ಸೊ ಈ ಒಂದು ಎಕ್ಸ್ಪ್ರೆಷನ್ ಏನಾಗುತ್ತಪ್ಪ ಅಂತ ನೋಡೋದಾದ್ರೆ, ಈ ಒಂದು ಎಕ್ಸ್ಪ್ರೆಷನ್ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಮ್ಯೂ ಆರ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು mu naught into mu r into n square A upon L. This is the general form. Permittivity of free space, relative permeability, number of turns, area of cross section of the solenoid, and L. What is this L? Length of a solenoid. This is an expression for self inductance. ಇದನ್ನ ಇನ್ನೊಂದು ರೀತಿ ಬರೆಯೋದಾದ್ರೆ, ಇಲ್ಲಿ ನೋಡಿ, ಫ್ರಮ್ ದಿಸ್ ಇಕ್ವೇಶನ್ ಟರ್ನ್ ಡೆನ್ಸಿಟಿ ಏನಪ್ಪ ಅಂತಂದ್ರೆ, ಇದನ್ನ ರಬ್ ಮಾಡ್ಬಿಡ್ತೀನಿ. ಸೊ ಆಸ್ ಯು ಆಲ್ ನೋ, ಸ್ಮಾಲ್ n is what? Capital N upon L. Therefore capital N is equal to n into L ಆಗುತ್ತೆ. ಕರೆಕ್ಟಾ? ಈ n ವ್ಯಾಲ್ಯೂಗೆ NL ಸಬ್ಸ್ಟಿಟ್ಯೂಟ್ ಮಾಡಿ, ಈಕ್ವೇಶನ್ ಏನಾಗುತ್ತೆ? L is equal to mu naught mu r NL whole square upon A upon L. ಓಕೆನಾ? ಸೊ ಇಲ್ಲಿ ಎಲ್ ಸ್ಕ್ವೇರ್ ಇದೆ, ಇಲ್ಲಿ ಇದೆ, ಅದೊಂದು ಕ್ಯಾನ್ಸಲ್. ಅದೇನು ಹೊಡೆಯುತ್ತೆ ಇಲ್ಲಿ? ಎಲ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಮ್ಯೂ ಆರ್ ಎನ್ ಸ್ಕ್ವೇರ್ ಎಲ್ ಎ. ಸೊ ದಿಸ್ ಈಸ್ ಆಲ್ಸೋ ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡಕ್ಟೆನ್ಸ್. ನಿಮಗೆ ಗೊತ್ತಿರಬೇಕು, ಇದು ಫಾರ್ ಏರ್, ದಿಸ್ ಈಸ್ ಫಾರ್ ಎನಿ ಮೀಡಿಯಂ, ದಿಸ್ ಈಸ್ ಆಲ್ಸೋ ಫಾರ್ ಎನಿ ಮೀಡಿಯಂ. ಸೊ ಇದನ್ನ ಹಿಂಗೂ ಬರೀಬೋದು. ಈ ಮೂರು ಈಕ್ವೇಶನ್ಸ್ ನಿಮಗೆ ನೆನಪಿರಬೇಕು. ಮ್ಯೂ ನಾಟ್ ಮ್ಯೂ ಆರ್ ಎನ್ ಸ್ಕ್ವೇರ್ AL ಅಥವಾ n square LA, whatever. This is n, turn density. Very very important. ಓಕೆನಾ? ಸೊ ನೆಕ್ಸ್ಟ್, ಇಟ್ ಡಿಪೆಂಡ್ಸ್ ಆನ್ ವಿಚ್ ಕ್ವಾಂಟಿಟೀಸ್ ಅಂತ ನೋಡೋಣ. ಓಕೆ, ಇಲ್ಲಿ ನೋಡಿ, L is equal to mu naught mu r n square A upon L. It depends on, L depends on geometry of the conductor. ಯಾಕೆಂದ್ರೆ n, A, L ಇವೆಲ್ಲ ಬೇಸಿಕಲಿ ಏನೋ ಲೆಂತ್, ಏರಿಯಾ, ನಂಬರ್ ಆಫ್ ಟರ್ನ್ಸ್, ಇದನ್ನ geometry of the conductor ಅಥವಾ ಸೊಲನಾಯ್ಡ್ ಅಥವಾ ಕಾಯಿಲ್ ಅಥವಾ ಇಂಡಕ್ಟರ್, ವಾಟ್ ಎವರ್, ಏನು ಬೇಕಾದ್ರೂ ಹೇಳ್ಬೋದು. ಅಂಡ್ ಇಂಟ್ರಿನ್ಸಿಕ್ ಮೆಟೀರಿಯಲ್ ಪ್ರಾಪರ್ಟೀಸ್ ಲೈಕ್ mu naught and mu r ಅಂತ ಹೇಳ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದೀಸ್ ಕ್ವಾಂಟಿಟೀಸ್. ಓಕೆ, ಫೈನ್. L ಫಾರ್ ಸೈಟ್ ವೈರ್ ನಿಮಗೆ ಗೊತ್ತು 0 ಆಗುತ್ತೆ, ಯಾಕೆಂದ್ರೆ ಏರಿಯಾ ಏನಾಗುತ್ತೆ 0 ಆಗುತ್ತೆ. ಸೊಲನಾಯ್ಡ್ ಹಿಂಗಿಲ್ವಲ್ಲ, ಲಿಂಕ್ ಆಗಲಿಕ್ಕೆ, ಫ್ಲಕ್ಸ್ ಲಿಂಕ್ ಆಗಲಿಕ್ಕೆ, ದೇರ್ ಇಸ್ ನೋ ಟರ್ನ್ಸ್. ಓಕೆ, ದಟ್ಸ್ ವೈ L for straight wire is 0. L ಅಂದ್ರೆ self inductance, and self inductance plays the role of inertia. It is the electromagnetic analog of mass in mechanics. ಮಾಸ್ ಹೆಂಗೆ ಮೆಕ್ಯಾನಿಕ್ಸ್ ಅಲ್ಲಿ, ಹಂಗೆ ಇಂಡಕ್ಟರ್ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲ್ಲಿ ಇರ್ತೀವಿ. ಯಾಕೆಂದ್ರೆ ನಿಮ್ಗೆ ಹೇಳಿದೆ ನಾನು, ಆ ಒಂದು ಪ್ರಾಪರ್ಟಿ ಏನಂತ ಹೇಳಿದ್ದೇನು ನಿಮ್ಗೆ ನೆನಪಿದ್ರೆ, ನಿಮಗೆ ಏನಾಗುತ್ತೆ ಅಂತ ಹೇಳಿದ್ದೆ. ಸೊ ಕರೆಂಟ್ ಇಲ್ಲಿ ಫ್ಲೋ ಆದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಫ್ಲಕ್ಸ್ ಲಿಂಕ್ ಆಗುತ್ತೆ, ಫ್ಲಕ್ಸ್ ಲಿಂಕ್ ಆಗಿದ್ದು EMF ಇಂಡ್ಯೂಸ್ ಆಗುತ್ತೆ. ಯಾಕೆ EMF ಇಂಡ್ಯೂಸ್ ಆಗುತ್ತೆ ಅಂದ್ರೆ, ಬಿಕಾಸ್ ಇದು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಅದು ಹೇಟ್ ಮಾಡುತ್ತೆ, ಯಾವುದು ಈ ಒಂದು ಕಾಯಿಲ್. ಸೊ ಚೇಂಜ್ನ ಹೇಟ್ ಮಾಡ್ತಾ ಇದೆ ಅಂದರೆ, ಇಟ್ ಇಸ್ ನಥಿಂಗ್ ಬಟ್ ಲಾ ಆಫ್ ಇನರ್ಷಿಯಾ. ಅಂದರೆ ಅದು ಇಟ್ ಡಸ್ ನಾಟ್ ವಾಂಟ್ ಟು ಚೇಂಜ್ ಇಟ್ಸ್ ಪ್ರೆಸೆಂಟ್ ಸ್ಟೇಟ್ ಅಂತ. ಸೊ ದಟ್ ಈಸ್ ವೈ ಸೆಲ್ಫ್ ಇಂಡಕ್ಟೆನ್ಸ್ ಪ್ಲೇಸ್ ದಿ ರೋಲ್ ಆಫ್ ಇನರ್ಷಿಯಾ. ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಓಕೆನಾ? ಸೊ ನೆಕ್ಸ್ಟು ಈ ಇಂಡಕ್ಟರ್ ಅಂತ ಬರುತ್ತೆ. ಇದನ್ನೇ ನಾವು ಇಂಡಕ್ಟರ್ ಅಂತ ಕರಿತೀವಿ. ಸರ್ಕ್ಯೂಟಲ್ಲಿ ಹಿಂಗೆ ಯಾವ್ದು ಕೇಳ್ತೀವಿ, ಇಂಡಕ್ಟರ್ ಅಂದ್ರೇನು, ಅದರದ ಎನರ್ಜಿ ಅಂದ್ರೇನು, ವಾಟ್ ಇಸ್ ದ ಡೈರೆಕ್ಷನ್ ಆಫ್ EMF, ಇಂಡ್ಯೂಸ್ಡ್ EMF, ಅದನ್ನೆಲ್ಲ ಒಂಚೂರು ನೋಡಿ ಆಮೇಲೆ ಮ್ಯೂಚುವಲ್ ಇಂಡಕ್ಷನ್ಗೆ ಹೋಗೋಣ ನೆಕ್ಸ್ಟ್ ವಿಡಿಯೋಸ್. ಓಕೆ, ಥ್ಯಾಂಕ್ ಯು.